ಒಂದ್ 3 ಪಾವ್ ಹಾಕಿದ್ರಿ ನಾನು ಬೆಂಡಿನ 3.5 ಲಕ್ಷ ಆಗೈತ್ರಿ ನಂದ 3 ಪಾವಿಗೆ 3.5 ಲಕ್ಷ ಆಗೈತ್ರಿ ಹಿಂಗ್ ಸಿಗ್ಬೇಕು ಲಾಭ ರೈತ ಸಿಂಗಮ್ ಅಂತಂದೇಳಿ ಹಿಡಿದ್ರಿ ಬೀಜನ 3.5 ಲಕ್ಷ ಆಗಿತ್ತು ನಂದ ಆಮೇಲೆ ಒಳ್ಳೆ ಇದನ್ ಮಾಡಿದ್ರಿ ಯಾವ್ದಂದ್ರ ಚವಳಿ ಮಾಡಿದ್ರಿ ಚವಳಿ ಮಾಡಿ 8,000 ರೂಪಾಯಿ ಕ್ವಿಂಟಲ್ ಆತ್ರಿ 80 ರೂಪಾಯಿ ಕೆಜಿ ಮಾರಿದ್ರಿ ನಮ್ಗೆ ಚವಳಿ ಅದ ಒಂದ್ ಅರ್ಧ ಎಕರೆ ಇಟ್ಟಿದ್ರಿ ಅದು 1.5 ಲಕ್ಷ ಆತ್ರಿ ಅದು ನಮ್ಗೆ ತಿಂಗಳಿಗೆ ಇಳುವರಿ ಚೆನ್ನಾಗ್ ಬರ್ಬೇಕ ಮಾರ್ಕೆಟ್ ರೇಟ್ ಬೇಸಿರ್ಬೇಕ ಇತ್ತಪ್ಪ ಲಕ್ಷ ಗಟ್ಲೆ ಉಳಿತೈತ್ರಿ ಲಕ್ಷ ಗಟ್ಲೆ ಜಾಕ್ಪಾಟ್ ಇದಂಗ ಜಾಕ್ಪಾಟ್ ನೋಡ್ರಿ ಇದಕ್ಕ ಸಗಣಿ ಗೊಬ್ಬರ ಹಾಕ್ತಿವ್ರಿ ನಾವು ಸಾವಯವನ ಜಾಸ್ತಿ ಯೂಸ್ ಮಾಡೋದ್ರಿ ಸಗಣಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತೀವಿ ಜಾಸ್ತಿ ಅಂದ್ರ ಇದನ್ನ ಮಾಡೋದ್ರಿ ಸಗಣಿ ಗೊಬ್ಬರ ಈಗ ಫಸ್ಟ್ ಸಾಲ್ ಬಿಟ್ಟಿದ್ರಿ ಸಾಲ್ ಬಿಟ್ಟಾಗ ಇದನ್ನ ಪುಡಿ ಮಾಡಿ ಫಸ್ಟ್ ಹಾಕ್ತಿವ್ರಿ ಆಮೇಲೆ ಬೀಜ ನಾಟಿ ಮಾಡ್ತೀವಿ ಇದನ್ನ ಜಾಸ್ತಿ ಇದು ಮಾಡೋದ್ರಿ ಈಗ ಗೊಬ್ಬರನ ನಿಮ್ ದನ ಇರೋದ್ರಿಂದ ನಿಮ್ದ ಮನಿದ ಎಲ್ರಿ ಖರೀದಿ ಮಾಡ್ಕೊಂಡ್ವಿ ಇದು ಖರೀದಿ ಮಾಡಿರಿ ಹ್ಞೂನ್ರಿ ದನ ಇಲ್ರಿ ನಮ್ಮ ದನ ತೆಗ್ದಿವಿ ನಾವು ಅಂದ್ರೆ ಈ ಬಿತ್ತನೆ ಮಾಡೋದಕ್ಕಿಂತ ಮುಂಚೆನೆ ಕೊಡ್ಬೇಕಾಗತ್ತಾನ ಕೊಟ್ಟಿವ್ರಿ ಅವಾಗ ಈಗ ಮತ್ತೆ ನೆಕ್ಸ್ಟ್ ಈಗ ಅಲ್ಲಿ ಬೀಮ್ಸ್ ಮಾಡ್ಬೇಕಂತಂದೇಳಿ ಆ ಬೆಡ್ಡಿಗೆ ತರಿಸಿ ಹಾಕಿಂದಿವ್ರಿ ಇದನ್ನ ಬೀನ್ಸ್ ಈ ಕಡೆ ಇನ್ನೊಂದ್ ಅರ್ಧ ಎಕರೆ ಬೀಮ್ಸ್ ಮಾಡ್ತೀವ್ರಿ ಈಗ ಬೆಡ್ ರೆಡಿ ಅದಾವ್ರಿ ಈಗ ಆ ಬೆಡ್ನಾಗ ಸಣ್ಣ ಪುಡಿ ಮಾಡಿ ಈಗ ಒಂದೊಂದ್ ಪುಟ್ಟಿ ಹಿಂಗ್ ಸುರ್ಕಂತ ಹೋಗ್ಬಿಡೋದ್ರಿ ಸುರ್ಕಂತ ಹೋಗಿ ಆಮೇಲೆ ಮಣ್ಣು ಒಳ್ಳೆ ಎತ್ತಾಕದ್ರಿ ಮಣ್ಣು ಎತ್ತಾಕಿ ಮೇಲೆ ಡ್ರಿಪ್ ಹಾಕ್ಯಂದ ಪೂಟಿಗೊಂದ್ ಬೀಜ ಹಾಕ್ಯಂತ ಹೋಗ್ಬಿಡೋದ್ರಿ ಈ ಸಾವಯವ ಇದು ಸಗಣಿ ಗೊಬ್ಬರ ಹಾಕೋದಕ್ಕಿಂತ ಹಂಗಾಗಿ ಪೀಕ್ನು ಚೆನ್ನಾಗಿ ಬರ್ತಾವ್ರಿ ಇದಕ್ಕೆ ಸಗಣಿ ಗೊಬ್ಬರ ಸರ್ಕಾರಿ ಗೊಬ್ಬರಕ್ಕಿಂತ ಇದಕ್ಕ ಬಾರಿ ಚೆನ್ನಾಗಿ ಬರ್ತಾವ್ರಿ ಚೆನ್ನಾಗಿ ಬರುತ್ತೆ ಆಮೇಲೆ ಎರೆಹುಳುನು ಗ್ರೋತ್ ಆಗುತ್ತೆ ಎರೆಹುಳ ಆಮೇಲೆ ರೋಗನು ಸ್ವಲ್ಪ ಕಂಟ್ರೋಲ್ ಇರ್ತಾರ ಇದಕ್ಕೆ ಕಾಯಿನ ಶೈನಿಂಗ್ ಇರ್ತ್ರಿ ಮಾರ್ಕೆಟ್ನಾಗ ಶೈನಿಂಗ್ ಬರುತ್ತೆ ಈಗ ನಾವು ಗೊಬ್ಬರ ಹಾಕ್ತಿವ್ರಿ ಅದನ್ನ ಸರ್ಕಾರಿ ಗೊಬ್ಬರ 5 ದಿವಸ 6 ದಿವಸ 8 ದಿವಸ ಲಾಸ್ಟ್ ಕೆಲಸ ಮಾಡ್ತಾವ್ರಿ ಮತ್ತೆ ಒಳ್ಳೆ ಗೊಬ್ಬರ ತರ್ಬೇಕು ನಾವು ಹೌದು ಇದಾದ್ರೂ ವರ್ಷ ಗಟ್ಲೆ ಕೆಲಸ ಮಾಡ್ತಾರ ಇದು ಬೆಳಿ ಬರತನ ಕೆಲಸ ಮಾಡ್ತಾರೆ ಸರ್ಕಾರಿ ಗೊಬ್ಬರಕ್ಕ ಭೂಮಿನೂ ಕೆಡತ್ತಲ್ಲ ಭೂಮಿನೂ ಕೆಡತ್ರಿ ಬಿರುಸಾಗಿ ಬಿಡ್ತ್ರಿ ಅದಕ್ಕೆ ಇದಕ್ಕ ಮಿದು ಬರುತ್ತೆ ಮಿದುವಾಗೈತಿ ಬೆಳೆನೂ ಚೆನ್ನಾಗಿ ಬರ್ತಾವ ಹೌದು ಹಂಗಾಗಿ ಸಗಣಿ ಗೊಬ್ಬರನ ನಾವು ಸಣ್ಣ ಪುಡಿ ಮಾಡಿ ಬೆಡ್ನಾಗ ಹಾಕಿ ಮಣ್ಣು ಒಳ್ಳೆ ರಿಟರ್ನ್ ಎತ್ತಿ ಹಾಕಿ ಆಮೇಲೆ ಬೀಜ ನಾಟಿ ಮಾಡ್ಕೊಂಡ ಇದು ಮಾಡ್ತೀವ್ರಿ ಇದ್ರಲ್ಲಿ ಎಷ್ಟು ಕೊಟ್ರಿ ಒಂದ್ ಲೋಡ್ಗೆ ಇದಕ್ಕ ಒಂದ್ ಲೋಡಿಗೆ 5,700 ರೂಪಾಯಿ ಕೊಡಿ ನೋಡ್ರಿ ಇಲ್ಲಿ ಬಂದ್ ಹೊಲ್ದಾಗ ಬಂದ್ ಹಾಕತ್ಲ 5,700 ಹ್ಞೂನ್ರಿ ಅಲ್ಲಿ ಖರೀದಿ ಮಾಡಿರೋದ 4,300 ರೂಪಾಯಿ ಮಾಡಿವ್ರಿ ಗಾಡಿ ಬಾಡಿಗೆ ಟ್ಯಾಕ್ರಿ ಬಾಡಿಗೆ 500 ಆಮೇಲೆ ಲೇಬರ್ದ 500 ರೂಪಾಯಿ ತುಂಬಾಕ ಒಟ್ಟು ಇಲ್ಲಿ ಹೊಲ್ದಾಗ ಬಂದ್ ಒಂದ್ ಟ್ರಿಪ್ ಆಗೈತ್ಲಿ 5,700 ರೂಪಾಯಿ ಬಂದತ್ರಿ ಒಂದ್ ಲೋಡ್ ಇಂತ 2 ಗಾಡಿ ತಗೊಂಡಿವ್ರಿ ನಾವು 2 ಗಾಡಿ ಸಾಕಾಗತ್ತ ಈಗ ಇದು 1 ಎಕರೆಗೆ 1 ಗಾಡಿ ಹೋಗುತ್ರಿ ಆ ಕಡೆ ಒಂದ್ ಅರ್ಧ ಎಕರೆ ಐತ್ರಿ ಅದಾಗ 1 ಗಾಡಿ ಹೋಗುತ್ತದ್ರ ಇನ್ನ ಉಳ್ತೈತ್ರಿ ಗೊಬ್ಬರ ನೆಕ್ಸ್ಟ್ ಮತ್ತೆ ಇನ್ನ ನಮ್ 1.5 ಎಕರೆ 3 ಎಕರೆ ಹೊಲ್ದಾಗ 2 ಎಕರೆದಾಗ 2 ಎಕರೆಕ್ ಆಗತ್ರಿ ಇನ್ನೂ 1 ಎಕರೆಕ್ ಮತ್ತೆ ಯಾವ ಪೀಕ್ ಮಾಡ್ತೀವಿ ಅವ್ ತಮ್ಮಂದ್ ಹಾಕ್ಯಂದ್ ಒಳ್ಳೆ ಮತ್ತೆ ಮಿಕ್ಸ್ ಮಾಡಿ ಬೀಜ ನಾಟಿ ಮಾಡ್ತೀವಿ ಇದು ಈರುಳ್ಳಿ ಎಷ್ಟು ಹಾಕಿರಿ ಇದು 1 ಪ್ಯಾಕೆಟ್ ಹಾಕಿವ್ರಿ ಇದ 1 ಪ್ಯಾಕೆಟ್ ಅಂದ್ರೆ ಎಷ್ಟು ಬರುತ್ತೆ ಎಷ್ಟು ಬೀಜ 50 ಗ್ರಾಮ್ ಇರ್ತ್ರಿ ಅದ 50 ಗ್ರಾಮ್ ಐತಿ 3 ಸಾಲಿಗೆ ಆಗ್ಯಾವ್ರಿ 3 ಸಾಲ ಹಾಕಿರಿ 3 ಸಾಲ ಆಗ್ಯಾವ್ರಿ 3 ಗೂಡ್ ಹಾಕಾವ್ರಿ 3 ಗೂಡ್ ಹಾಕವು ಇವು ಬೀಜ ಕಾಳಿಕಂತಂದ್ ಹೇಳ್ರಿ ಇದು ಚೆನ್ನಾಗೈತ್ರಿ ಇಳುವರಿ ಈಚಿ ಎಲಿಗೆ 2 ಈಚ್ ಬರ್ತ್ರಿ ಇದು ಎಲಿಗೆ 2 ಈಚ್ ಬರ್ತ್ರಿ ಮಾರ್ಕೆಟ್ನಾಗ ಚೆನ್ನಾಗಿ ಮಾರ್ತ್ರಿ ಇದು ಯಾವ ಏರಿ ಅಂತಾರ ಇದು ಕಾಳಿಕ ಅಂತಂದ್ ಹೇಳ್ರಿ ಬೀಜದ ಹೆಸರು ಕಾಳಿಕ ಅಂತ ಹೇಳಿ ಅದ್ರ ಮಾರ್ಕೆಟ್ನಾಗ ಜವರಿಕಾಯಿ ಟೈಪ್ ಬರ್ತ್ರಿ ಡಿಮ್ಯಾಂಡ್ ಜಾಸ್ತಿ ಐತಿ ಇದಕ್ಕೆ ಸಣ್ಣದ್ ಬರ್ತಾನ ಸಣ್ಣದ್ ಬರ್ತ್ರಿ ಇಷ್ಟಿಷ್ಟು ಬರ್ತ್ರಿ ಕಾಯಿ ಅವಾಗ ನಮ್ಮ ಹಿರಿಯರ್ ಹಂಗ ಜವರಿ ಟೈಪ್ ಬರ್ತದ ನೋಡ್ರಿ ಹಂಗತೆ ಬೆಳೆದಿದ್ರ ಹಂಗತೆ ಬರ್ತ್ರಿ ಇದು ಕಾಯಿ ಅದಕ್ಕೆ ಬೆಲೆ ಜಾಸ್ತಿ ಹಂಗಾಗಿ ಬೆಲೆ ಜಾಸ್ತಿ ಐತ್ರಿ ಅಂದ್ರೆ ಇದನ್ನ ಹೆಂಗ ಬರ್ಲ್ ಮಾಡಿ ಅಬ್ಸಸ್ ಸಿಸ್ಟಮ್ ಮಾಡ್ತೀರಿ ಬರ್ಲ್ ಹಾಕಿವ್ರಿ ಈಗ ಇವತ್ತು ನಾಳೆ ದಾರ ಕಟ್ಬೇಕ್ರಿ ಅದಕ್ಕೆ ಈಗ ಅಲೆ ಕುಡಿ ಚಾಚಿ ಬಿಡತ್ ಈಗ ಎಲೆ ಇಷ್ಟಿಷ್ಟು ಉದ್ದ ಆಗೈತ್ರಿ ಈಗ ಇಷ್ಟಿಷ್ಟು ಉದ್ದ ಆಗೈತಲ್ಲ ಹಿಂಗ್ ಕಟ್ಬೇಕ್ರಿ ಈಗ ಮೇಲ್ ಕಟ್ತೀರಿ ಅದನ್ನ ಹಿಂಗ್ ಎಬಿಸ್ಬಿಟ್ರ ತಾನ ಹೋಗ್ಬಿಡ್ತ್ರಿ ಹಿಂಗ ದಾರ ಹಾಕಿ ಮೇಲ್ ಕಟ್ಬಿಡ ದಾರ ಹಾಕಿಬಿಟ್ರ ಮ್ಯಾಕ್ ಹೊಂಟ್ ಬಿಡ್ತ್ರಿ ಹಿಂಗ ಆಮೇಲೆ ಏನ್ ಕೆಲ್ಸ ಇಲ್ರಿ ಅದ್ರದ್ದು ಇದು 1 ಸಲ ಐತ್ರಿ ಈಗ ಬರ್ಲ ಕಟ್ಟಿ ಹಾಕಿವಿ ಈಗ ದಾರ ಒಂದ್ ಕಟ್ಟಿಬಿಟ್ರ ಇದ್ರ ಕೆಲ್ಸ ಮುಗಿತ್ರಿ ಏನೋ ಲೇಬರ್ ಬೇಕಾಗಿಲ್ಲ ನೀವು ಮನೆಯಾರ ಮಾಡ್ಬಿಡ್ತೀರಿ ನಾವ್ ಮಾಡ್ಕೊಂತೀರಿ ಮನೆಯಾರ ಲೇಬರ್ ಏನ್ ಬೇಕಾಗಿಲ್ರಿ ಅದಕ್ಕೆ ಜಾಸ್ತಿ ಬರ್ಲ ಹಾಕಿ ಈಗ ಅದಕ್ಕಿತ್ ನೋಡ್ರಿ ಲೇಬರ್ ಅವಶ್ಯಕತೆ ಇತ್ತ ಅದನ್ನ ಕರ್ಕೊಂಡ್ ಮಾಡಿದ್ವಿ ಇದು ಸ್ವಲ್ಪ ಐತಲ್ರಿ ನಾವ್ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಸೋತಿ ಬಳಿ ಮಾಡಿವ್ರಿ ಇದನ್ನ ಸೋತಿ ಬಳಿ ಮಾಡಿವಿ ಇದು ಏನ್ ಬರ್ಲಾಕಲ್ರಿ ಇದಕ್ಕ ನೆಲಕ್ ಹಬ್ಬಿಸ್ಬಿಡ್ತೀರಿ ನೆಲಕ್ ಬಿಟ್ಟು ಬಿಡ್ತೀವ್ರಿ ಇದನ್ನ ಹಂಗ ಇದು ಸೋತಿ ಬಳ್ಳಿ ಇದ ಬೀಜದ ಹೆಸರು ಇದ್ರಿ ಇದು ನೇತ್ರ ಅಂತಂದ್ ಹೇಳಿ ನೇತ್ರ ಫಸ್ಟ್ ನಾವು ಇದು ಮಾಡಿದ್ರಿ ರಾಶಿ ಅಂತಂದೇಳಿ ಧಾರವಾಡ ಅಂತಂದೇಳಿ ಅದು 1 ಏಟ್ 2 ಏಟ್ ಹರಿದ್ ಬಿಟ್ರ ಬಳ್ಳಿ ಹಣ್ಣು ಹರ್ದಂಗಾಗಿ ಜಾಳ ಆಗ್ಬಿಡದ್ರಿ ಅದ ಈಗ ನಮ್ಮ ರೈತರು ಇದನ್ನ ಹಾಕಿದ್ರ ಇದು ರಾಶಿ ಅಂತ ಹೇಳಿದ್ರಲ್ಲ ಇದು ನೇತ್ರ ಅಂತಂದ್ ಹೇಳಿ ನೇತ್ರ ನೀವು ಹಾಕಿದ್ರ ರಾಶಿ ಹಾಕಿದ್ರಿ ನಾವು ಅದು ಚೆನ್ನಾಗಿ ಬರ್ತ್ರಿ ಕಾಯಿ
ಆದ್ರ ಒಂದೇಟ್ ಏಟ್ ಕಟಿಂಗ್ ಮಾಡಿದ ಗಟ್ಲೆ ಜಾಳದಂಗ ಆಗ್ಬಿಡ್ತ್ರಿ ಅದು. ಹಂಗೆ ಯಾಕದ ಅದು ತುಳ್ದಾಡಿ ಜಾಸ್ತಿ ಅದಕ್ಕೆ ಬರಲಾಕ ಇದು ಸಿಸ್ಟಮ್ ಇರ್ಬೇಕ್ರಿ ಅದ ನಾವು ಬರಲ್ಲ ಹಾಕಿದ್ದಿಲ್ಲ. ನೀವು ಹಾಕಿದ್ದಿಲ್ಲ, ಅಂಗಡಿಯವ್ರು ಹೋಗ್ಬಿಡ್ತೀರಿ ಅದ. ಅಂಗಡಿಯವ್ರು ಹೇಳಿದ್ದಿಲ್ಲ, ಅಂಗಡಿಯವ್ರು ಹೇಳಿದ್ದಿಲ್ರಿ ಅವ್ರು. ಹಂಗಾಗಿ ಈಗ ನೀತ್ರ ಹಾಕ್ರಿ ತುಳ್ದಾಡಿದ್ರನು ಇದು ಚಿಗುರು ಬರ್ತಂತ್ರಿ ಇದ. ಅಂತರ ಜವಾರಿ ತರ, ಜವಾರಿ ಟೈಪ್ ರೀ ಇದ. ಹಂಗಾಗಿ ನೀತ್ರ ಅಂತಂದೇಳಿ ಸೌತಿ ಬೀಜ ಮಾಡಿವ್ರಿ. ಈಗ ಏನೋ ಒಂದ್ ಅಲೆ ಹೂ ಐತ್ರಿ, ಈಗ ಈಚ್ ಐತಿ. ಎಷ್ಟು ಬೀಜ ಎಷ್ಟು ಐತ್ರಿ ಇದು? ಈಗ 4 ಪ್ಯಾಕೆಟ್ ಹಾಕಿವ್ರಿ ಅದಕ್ಕೆ. 4 ಪ್ಯಾಕೆಟ್ ಅರ್ಧ ಎಕರೆ ಮಾಡಿವ್ರಿ. ಇಲ್ಲಿ ಒಂದ್ ಸ್ವಲ್ಪ ಪಾವು, ಆ ಕಡೆ ಒಂದ್ ಪಾವು ಮಾಡಿವ್ರಿ. ಆ ಕಡೆ ಹಾಕೊಂಡಿರಿ. ಅರ್ಧ ಎಕರೆ ಮಾಡಿವ್ರಿ. ಈಗ ಗೊಬ್ಬರ ಹಾಕಿವ್ರಿ, ಕಳೆ ತೆಗಿತಾರ. ಗೊಬ್ಬರ ಹಾಕಿವಿ. ಇನ್ನೊಂದ್ಸಲ ಗಡ್ಡಿ ಹೊಡೆದ ನೀರ್ ಬಿಟ್ಬಿಟ್ರೆ ಕಾಯಿ ಚಲೋ ಹೋಗತ್ರಿ. ಇನ್ನೊಂದ್ 15 ದಿವಸದಾಗ ಕಟಿಂಗ್ ಬರ್ತ್ರಿ. ಇದು 40 ದಿನದ ಇದು 45 ದಿವಸಕ್ಕೆ ಬಂದ್ಬಿಡ್ತಾರ. 45 ದಿವಸಕ್ಕೆ ಅದಾದ್ರ 45 ದಿವಸಕ್ಕೆ ಬರ್ತಾರ. ಈಗ ಆದ್ರೆ 45 ದಿವಸಕ್ಕೆ ಬರ್ತಾವ. 45 ದಿವಸ ತನ ಎಲ್ಲಾ ಗೊಬ್ಬರ ನಾವು ಎಣ್ಣೆ ಎಲ್ಲಾ ಹೊಡ್ಕೊಂಡ್ಬಿಡ್ವಿ ಅಂದ್ರೆ ಕರೆಕ್ಟ್ 45 ದಿವಸಕ್ಕೆ ಕಟಿಂಗ್ ಆಗ್ಬಿಡ್ತ್ರಿ. 3 ಎಕರೆನೂ ತರಕಾರಿ ಮಾಡಿರಿ? 3 ಎಕರೆನ ತರಕಾರಿ ನಮ್ದು. ಒಂದು ತಿಂಗಳಿಗೆ ನಾವ್ ಎಷ್ಟು ದುಡಿಬಹುದು 3 ಎಕರೆ ತರಕಾರಿ ಮಾಡಿರಿ? ಈ ರೇಟ್ ಮಾರ್ಕೆಟ್ನಾಗ ಬೇಸಿತ್ತಪ್ಪ ಅಂದ್ರ ತಿಂಗಳಿಗೆ ವಾರ ಈಗ 10 ಬಾಕ್ಸ್ 20 ಬಾಕ್ಸ್ ಹೋತಪ್ಪ ಅಂದ್ರ 5,000 10,000 ರೂಪಾಯಿ ಉಳಿತೈತ್ರಿ. ಮಾರ್ಕೆಟ್ನಾಗ ರೇಟ್ ಇಲ್ಲಪ್ಪ ಅಂದ್ರ ಒಮ್ಮೆ ಉಳಿಯಲ್ರಿ. ಈಗ ರೇಟ್ ಚೆನ್ನಾಗೈತ್ರಿ. ಈಗ ಉಳಿತೇವ್ರಿ. ಈಗ ಒಂದ್ ರೇಟ್ ಹೋದ್ರ ಮಾರ್ಕೆಟ್ನಾಗ ವಾರದಾಗ 2 ಸಲ ಕಟಿಂಗ್ ಮಾಡ್ತೀವ್ರಿ. ವಾರದಾಗ 2 ಸಲ ಕಟಿಂಗ್ ಮಾಡಿದ್ರ 10,000 12,000 ಉಳಿತೈತ್ರಿ ವಾರ. ಲೇಬರ್ ಖರ್ಚು ನಮ್ದು ಎಲ್ಲಾ ಎಣ್ಣೆದು ಗೊಬ್ಬರದು ಎಲ್ಲಾ ತೆಗ್ದ ವಾರ 5,000 ರೂಪಾಯಿ ಅಂತೂ ಉಳಿತೈತಿ ನೋಡ್ರಿ. ವಾರ 5,000? ವಾರ 5,000 ತರಕಾರಿ ಬೆಳೆ ಒಳಗ. ಕರೆಕ್ಟ್ ಟೈಮ್ ಮೇಂಟೆನೆನ್ಸ್ ಇಟ್ಕೊಂಡ್ರ ವಾರ 5,000 ಮನೆಗೆ ಇದ್ದಂಗ್ರಿ. ಈಗ ಎಲ್ಲ ಹೋಗಿ ದುಡಿಯೋದಕ್ಕಿಂತ ಇದು ಬೆಸ್ಟ್. ಇದು ಬೆಸ್ಟ್ ರೀ. ತಿಂಗಳ 20,000 ಉಳಿತೈತಿ ನೋಡ್ರಿ ಒಂದ್ ತಿಂಗಳಿಗೆ. ಈಗ ಒಂದ್ ತಿಂಗಳಿಗೆ ವಾರ 5,000 ಅಂದ್ರನ ತಿಂಗಳಿಗೆ 20,000 ಉಳಿತೈತಿ. ಸ್ವಲ್ಪ ರೇಟ್ ಚೆನ್ನಾಗಿ ಸಿಕ್ತಂದ್ರೆ ಇನ್ನೂ ಜಾಸ್ತಿ ಆಗೈತ್ರಿ. ತಿಂಗಳಿಗೆ 50,000 ಉಳಿತೈತಿ. 1 ಲಕ್ಷ ಗಟ್ಲೆ ಉಳಿತೈತ್ರಿ ತಿಂಗಳಿಗೆ. ಇಳುವರಿ ಚೆನ್ನಾಗ್ ಬರ್ಬೇಕ, ಮಾರ್ಕೆಟ್ ರೇಟ್ ಬೇಸಿರ್ಬೇಕ. ಇತ್ತಪ್ಪ ಅಂದ್ರೆ 1 ಲಕ್ಷ ಗಟ್ಲೆ ಉಳಿತೈತ್ರಿ. 1 ಲಕ್ಷ ಗಟ್ಲೆ ಜಾಕ್ಪಾಟ್ ಇದ್ದಂಗ. ಜಾಕ್ಪಾಟ್ ನೋಡ್ರಿ ಇದು. ಇದು ಹೆಂಗಂದ್ರ ರೇಟ್ ಇತ್ತಪ್ಪ ಅಂದ್ರೆ ಬೇಸ್ರಿ ಇದಕ್ಕ. ರೇಟ್ ಇಲ್ಲಪ್ಪ ಅಂದ್ರ ಮತ್ ನಾವ್ ಮಾಡಿದ ಖರ್ಚು ಅಂತೂ ಬಂದ ಬರ್ತೈತ್ರಿ. ಲಾಸ್ ಏನ್ ಆಗಲ್ರಿ. ನಾವ್ ಮಾಡಿ ಏನ್ ಹಾಕಿರ್ತಿವಿ ಅದು ತೆಗದ ನಮ್ ಕೂಲಿ ಉಳಿತೈತ್ರಿ. ವಾರ 5,000 ಹಿಂಗ್ ಉಳಿತೈತಿ. ಈಗ 5 ವರ್ಷದಿಂದ ತರಕಾರಿ ಬೆಳೆಕತ್ರಿ, ಅತಿ ಹೆಚ್ಚು ರೇಟ್ ಬೆಳೆದಿರೋದ? ರೇಟ್ ಸಿಕ್ಕಿರೋದಂದ್ರ ನನಗ ಇದ್ರಿ ಟೊಮಾಟಿ ಬೆಂಡೆ ರೀ. ಟೊಮೆಟೊ ಬೆಂಡೆ ಯಾವ ವರ್ಷ ಸಿಕ್ಕಿತ್ತ? 2021ರಾಗ ಹಾಕಿದ್ರಿ ನಾನು. 2021ರಾಗ ಎಷ್ಟು ತಗೊಂಡಿದ್ರಿ? ಒಂದ್ 3 ಪಾವ್ ಹಾಕಿದ್ರಿ ನಾನು ಬೆಂಡಿನ. 3.5 ಲಕ್ಷ ಆಗೈತ್ರಿ ನಂದ. 3 ಪಾವಿಗೆ 3.5 ಲಕ್ಷ ಆಗೈತ್ರಿ. ಹಿಂಗ್ ಸಿಗ್ಬೇಕ್ ಲಾಭ ರೈತ. ಸಿಂಗಮ್ ಅಂತಂದೇಳಿ ಹಿಡಿದ್ರಿ ಬೀಜನ. 3.5 ಲಕ್ಷ ಆಗಿತ್ತು ನಂದ. ಆಮೇಲೆ ಒಳ್ಳೆ ಇದನ್ ಮಾಡಿದ್ರಿ, ಯಾವ್ದಂದ್ರ ಚೌಳಿ ಮಾಡಿದ್ರಿ. ಚೌಳಿ ಮಾಡಿ 8,000 ರೂಪಾಯಿ ಕ್ವಿಂಟಲ್ ಆತ್ರಿ. 80 ರೂಪಾಯಿ ಕೆಜಿ ಮಾರಿದ್ರಿ ನಮ್ಗೆ ಚೌಳಿ. ಅದು ಒಂದ್ ಅರ್ಧ ಎಕರೆ ಇಟ್ಟಿದ್ರಿ. ಅದು 1.5 ಲಕ್ಷ ಆತ್ರಿ ಅದು ನಮ್ಗೆ. ನಮಗೆ ಬಾಳ ಲಾಭ ಆಗಿರೋದ ಬೆಂಡೆ ಜಾಸ್ತಿ ಲಾಭ ಆಗಿರೋ. ಅದ್ರಾಗ ಬಾಳ ಚೆನ್ನಾಗಿ ರೇಟ್ ತಗಂದ್ರಿ ನಾವು. 80 70 90 ಫುಟಿ ತನ ಹರಿದಿವ್ರಿ ನಾವು. 90 ಫುಟಿ ತನ. ಎಷ್ಟು? 1 ಎಕರೆ? 1 ಎಕರೆಗೆ ಪಾವ್ ಕಮ್ಮಿ ರೀ. 3 ಪಾವ್ ಹೊಲ ರೀ ನಮ್ದು. 3 ಪಾವ್ ಹೊಲ ಅದು ನಮ್ದು ಅಲ್ರಿ. ಗುತ್ತಿಗೆ ಹಾಕಿ ಮಾಡಿದ್ವಿ. 3.5 ಲಕ್ಷ ರೂಪಾಯಿ ಆತ್ರಿ. 3.5 ಲಕ್ಷ ಒಳ್ಳೆ ರೇಟ್ ಸಿಕ್ತಿರಿ. ಒಳ್ಳೆ ರೇಟ್ ಸಿಗುವಾಗ 5 ಕೆಜಿ ಪುಟ್ಟಿ ರೀ ಅವ. ಎಷ್ಟಿರ್ತದ ಪುಟ್ಟಿ? ಮಾರ್ಕೆಟ್ನಾಗ 500-400 ರೂಪಾಯಿ ಮರಿ ಐತಿ ನೋಡ್ರಿ. ಹೊರಗಡೆ ಹೋದ್ರೆ ನಾವು ಅಷ್ಟು ದುಡಿಯಕ್ ಆಗಲ್ಲ. ಅಷ್ಟ ಆಗಲ್ರಿ. ಆಗಲ್ಲ. ನಾವು ಫಸ್ಟ್ ಎಲ್ಲ ನಾವು ಕೆಲಸ ಮಾಡ್ತಿದ್ವಲ್ರಿ. ಆ ಗೋಂಡಿ ಕೆಲಸ ಮಾಡ್ತಿದ್ವಿ ನಾವು. ಆ ಗೋಂಡಿ ಕೆಲಸ ಲೇಬರ್ ಬರಲಾರ್ದಾಗ ಈ ರೈತರ ಕೆಲಸ ಮಾಡಕ್ ರೈತರು ಮಾಡಿದ್ವಪ್ಪ ಅಂದ್ರ ನಮ್ ಮನ್ಯಾಗನ ಲೇಬರ್ ಅದಾರ, ನಮ್ಮ ಓವರ್ ಅದಾರ, ನಮ್ಮ ಹೆಣ್ಮಕ್ಳು ಅದಾರ, ನಮ್ ಸಸ್ತರ ಅದಾರ. ಇನ್ನೊಬ್ರು ತಕ್ಕ ಹೋಗಿ ದುಡಿಬಾರ್ದು ಅಂತೇಳಿ ಇನ್ನೊಬ್ರು ಹೊಲ ಹಾಕ್ಯಂದ ನಾವು ರೈತರಿಗೆ ಮಾಡಕತ್ತೀವಿ. ಈ ಗೌಂಡಿ ಕೆಲ್ಸಕ್ಕೆ ಇದಕ್ಕೆ ನಿಮ್ಗೆ ಹೆಂಗ ನೆಮ್ಮದಿ ಅನ್ಸುತ್ತ? ಅದು ಇನ್ನೊಬ್ರ ಕೈ ಕೆಲಸ ಮಾಡೋಗ್ರಿ. ಹೌದು. ಅದು ನಮ್ಗೆ ನೆಮ್ಮದಿ ಇರ್ತಿದ್ದಿಲ್ರಿ. ರಾತ್ರಿ ಲೇಬರ್ಗೆ ಹೇಳ್ತಿದ್ವಿ. ಲೇಬರ್ಗೆ ಹೇಳಿ ಬೆಳಕರ ಲೇಬರ್ ಇನ್ನೊಂದ್ ಕಡೆ ಹೋಗ್ಯಾರ. ಹೌದು. ಅದ ಟೆನ್ಷನ್ ಕೆಲ್ಸ ರೀ. ಇದು ಟೆನ್ಷನ್ ಇಲ್ರಿ. ಇದು ನಾವು ಬಂದ್ ನಮ್ ಕೆಲಸ ನಾವ್ ಮಾಡ್ಕ್ಯಂದ್ರ ಇದು ನೆಮ್ಮದಿ ಐತ್ರಿ. ಅದು ನೆಮ್ಮದಿ ಇರ್ತಿದ್ದಿಲ್ಲ ನಮ್ಗೆ. ಹೌದು. ಹಂಗಾಗಿ ನಾವು ರೈತರ ಕೆಲಸನ ಮಾಡ್ಕ್ಯಂತ ಹೊಂಟಿವ್ರಿ. ಈಗ ರೈತ ಈಗ ನಾವ ಮಾಡಿಲ್ಲ ಅಂದ್ರೆ ರೈತ ಉಳಿಯೋದು ಕಷ್ಟ. ಹಂಗಾಗಿ ತರಕಾರಿ ಬೆಳೆ ಆಯ್ಕೆ ತರಕಾರಿ ಮಾಡ್ಕೊಂತ ಹೊಂಟಿರಿ. 1 ಎಕರೆ ಜಾಳ ಹಾಕ್ತಿಲ್, 1 ಎಕರೆ ಇಂದ ಹಾಕ್ಯಂದಿರ್ತೀವಿ, ನಾಟಿ ಮಾಡ್ಕೊಂಡಿರ್ತೀವಿ. ಅಂದ್ರೆ ಈಗ ಮಳೆಗಾಲದಾಗ ಏನ್ ಮೆಕ್ಕೆಜೋಳ ಬೆಳೆ ಹಾಕ್ತಾರ? ಇಲ್ಲ ಹಾಕಲ್ಲ. ಮೆಕ್ಕೆಜೋಳ ಏನ್ ಹಾಕಲ್ರಿ ನಾವು. ಗುಡ್ಡದ ಹೊತ್ತಿಗೆ ಐತಲ್ರಿ ಹೊಲ. ಕಾಳ್ಡಿ ಕೋತಿ ಕಾಟಕ ಒಟ್ಟ ಮೆಕ್ಕೆಜೋಳ ಹಾಕಲ್ಲ, ಕಡ್ಲಿ ಹಾಕಲ್ರಿ. ಬರೀ ತರಕಾರಿ ಐಟಮ್ ಬೆಂಡಿ ಇಟ್ಟಿವಲ್ಲ. ಬೆಂಡಿ ಆದ್ಮೇಲೆ ಚೌಳಿ ಇಡೋದ. ಚೌಳಿ ಆತ ಮತ್ತೆ ಒಳ್ಳೆ ಚಳಂಬ್ರಿ ಮಾಡಿವಿ. ಈ ಚಳಂಬ್ರಿ ಆದ್ಮ್ಯಾಗ ಮತ್ತೆ ಒಳ್ಳೆ ನೆಕ್ಸ್ಟ್ ಏನ ಆಯ್ಕೆ ಮಾಡ್ಕೊಂತೀವಿ ಅದನ್ನ ಬೀಜ ಇದು ಮಾಡ್ತೀವಿ. ಆಗಲ ಬಳ್ಳಿ ಮಾಡ್ತೀವಿ. ಮಾರ್ಕೆಟ್ನಾಗ ಯಾವ್ದು ಡಿಮ್ಯಾಂಡ್ ಜಾಸ್ತಿ ರೇಟ್ ಸಿಗುತ್ತೆ ಆ ತತಿಗೆ ಅದನ್ನ ಹಾಕ್ಯಂತೀವಿ.
ಹಂಗಾಗಿ ಒಂದೊಂದ್ ಐಟಮ್ ಮಾಡ್ಕೊಂತ ಹೋಗ್ತಿವ್ರಿ 3 ಎಕರೆದಾಗ 3 ಎಕರೆ ಒಮ್ಮಿಗೆ ಮಾಡಲ್ರಿ ಪೀಕ ಒಟ್ಟು ಸ್ಟೆಪ್ ಇದು ಈಗ ಚಲೋ ಆತ ಚಳಂಬ್ರಿ ಚಲೋ ಆಗತ್ರಿ ಇನ್ನ 2 ದಿವಸ ಕಟಿಂಗ್ ಆಗತ್ತೆ ಆ ಕಟಿಂಗ್ ಆಗ ಪೊಸಿಷನ್ ಆ ಕಡೆ ಈಗ ಬೀಮ್ಸ್ ಮಾಡ್ಕೊಂತೀವಿ ಆ ಬೀಮ್ಸ್ ಮಾಡ್ಕೊಂಡ್ ಇದು ಜಾಳಾಗ ಪೊಸಿಷನ್ ಅದು ಚಲೋ ಆಗಿರುತ್ತೆ ಬೀನ್ಸ್ ಸ್ಟಾರ್ಟ್ ಆಗುತ್ತೆ ಚಲೋ ಆಗುತ್ತೆ ಮತ್ತೆ ಇದಕ್ಕೆ ಏನಾರು ಮಾಡಿದ್ರ ಅದು ಜಾಳದ ಇದು ಚಲೋ ಆಗತ್ತೆ ಹಿಂಗ್ ಮಾಡ್ಕೊಂತೀವ್ರಿ ಒಟ್ಟು 3 ಎಕರೆದಾಗ ಐಟಮ್ ಮಾಡ್ಕೊಂಡ್ರಿ ತರಕಾರಿ ಬೇರೆ ಬೇರೆ ಐಟಮ್ ಈಗ ನಮ್ಮ ಹೊಲದಾಗ 4 ಐಟಮ್ ಅದಾವ್ರಿ ಈಗ ಚಳಂಬ್ರಿ ಐತಿ ಬೀಮ್ಸ್ ಐತಿ ಹೀರಿ ಬಳ್ಳಿ ಐತಿ ಆಮೇಲೆ ಸೌತಿಕಾಯಿ ಐತಿ ಇವ್ 4 ಐಟಮ್ ಮಾಡ್ಕೊಂಡ್ವಿ ಹಂಗಾಗಿ 3 ಎಕರೆದಾಗ ಒಂದೊಂದ್ ಎಕರೆದಾಗ ಸ್ವಲ್ಪ 4 ಐಟಮ್ ಹಾಕೊಂಡಿರ್ತೀವಿ ನಾಟಿ ಮಾಡಿ ದನ ಕುರಿ ಮರಿ ಏನಾದ್ರು ಮಾಡ್ಕೊಂಡ್ರಿ ದನ ಫಸ್ಟ್ ಮಾಡಿದ್ವಿ ನಾವು ದನ ಮಾಡಿದಕ್ಕ ನಾವು ಇಲ್ಲಿ ತರಕಾರಿ ಬೆಳೆದಕ್ಕ ಆಮೇಲೆ ಅವಕ್ಕ ಟೈಮಿಗೆ ಫುಡ್ ಹಾಕಕ್ ಆಗಲ್ಲ ಅಂತಂದೇಳಿ ದನ ತೆಗದ ಮರಿ ಸಾಗಾಣಿಕೆ ಮಾಡ್ಕೊಂಡ್ರಿ ಮರಿ ಸಾಗಾಣಿಕೆ ಅಂದ್ರ ಇವು ತರಕಾರಿ ಸ್ವಲ್ಪ ಬಲ್ತಿರ್ತಾವಲ್ರಿ ಇವು ಆಮೇಲೆ ನಮ್ದು ಶೇಂಗಾ ಹೊರ ತಗೊಂತೀರಿ ಹೊರಗ್ ತಗೊಂತೀವಿ ಇವ್ ಬಲ್ತು ಒಂದ್ 2 ಚೀಲ 3 ಚೀಲ ಬರ್ತಾವ್ರಿ ಹಂಗಾಗಿ ಅವ್ನ ಹಾಕಿ ಈಗ ದನದಂದ್ರ ದೊಡ್ಡ ಪ್ರಾಣಿ ಆಗತ್ರಿ ಅವಕ್ಕ ಟೈಮಿಗೆ ಹುಲ್ಲು ಹಾಕ್ಬೇಕು ನೀರ್ ಕುಡಿಸ್ಬೇಕ ಇವಾಗ ಒಂದೇ ಟೈಮ್ ಬಂದ್ರ ಹೊತ್ ಮುಣತನ ಊಟ ಟೈಮಿಗೆ 2 ಗಂಟೆಗೆ ಹೋಗ್ತಿವ್ರಿ ನಾವ್ ಮನೆಗೆ ಊಟಕ್ಕೆ ಹೋಗಿ ಹಾಕಿ ಬರ್ತೀವಿ ನೀರ್ ಕುಡಿಸಿ ಹಾಕಿ ಬಂದ್ಬಿಡ್ತೀವಿ ಹಂಗಾಗಿ ಮರಿ ಅದಾವ್ರಿ ನಮ್ಮ ಒಂದ್ 4 ಮರಿ ಅದಾವ ಒಂದ್ 15 ಇದ್ರಿ ನಮ್ಮ ಹೆಣ್ ಮರಿ ಇದ್ವು ಅವ್ನ ಕುರಿ ಹಾಕ್ಬಿಟ್ಟೇನ್ರಿ ಈಗ ಹೆಣ್ಮರಿ ಇದ್ವು ಈಗ ಅವು 10 ಕುರಿ ಆಗ್ಯಾವ್ರಿ ಈಗ 10 ಕುರಿ ಅದಾವ ಸರ್ಪಲ್ ಹೆಂಗ್ ಬೇರೆದಾರ ಕುರಿ ಹಾಕ್ಬಿಟ್ಟೇನ್ರಿ ಅವನ ಈಗ ಮನ್ಯಾಗ ಒಂದ್ ಆಡ್ ಐತಿ 2 ಆಡ್ ಮರಿ ಅದಾವ್ರಿ ಒಂದ್ ಕುರಿ ಮರಿ ಐತಿ 5 ಮರಿ ಅದಾವ ನೋಡ್ರಿ ಮನ್ಯಾಗ ಈಗ ಟಗರ್ ಮರಿ ಅದಾವ ಟಗರ್ ಅಲ್ರಿ 4 ಆಡ್ ಅದಾವ ಒಂದ್ ಟಗರ್ ಮರಿ ಐತ್ರಿ ಟಗರ್ ಮರಿ ಸರ್ಪಾಲಿ ಕೊಟ್ಟಿನ ಅಂದ್ರಿ ಹೆಂಗ ಅದ ಅಂದ್ರ ಒಂದ್ ಮರಿ ನಿಮ್ಗೆ ಒಂದ್ ಮರಿ ಅವ್ರಿಗೆ 10 ಇಳ್ದಪ್ಪ ಅಂದ್ರ 5 ಅವ್ರಿಗೆ 5 ನಮಗ್ರಿ 5 ಅವ್ರಿಗೆ 5 ನಿಮ್ಗೆ ಹಂಗಾಗಿ ಒಂದ್ 2 ವರ್ಷ ಆತ್ರಿ ನಾವು ಬುಟ್ಟ ಅವ್ರ ಕುರಿಯಾಗ ಅವ್ರು ಚೆನ್ನಾಗಿ ಮೇಸಕತ್ತಾರ ಈಗ ಫಸ್ಟ್ ಬುಟ್ಟ 4 ಬಂದದ್ರಿ ನಮಗೆ ಈಗ ಮೊನ್ನೆ ಓಸ ಇಳ್ದ ಒಂದ್ ಏದ್ರಿ ಮತ್ತೆ ಒಂದ್ 5 ಬರ್ತಾವ ಈಗ 5 ಬರ್ತಾವ ಈಗ ನಮ್ ತಕ ಇರೋವು ಅವ್ರು ಟ್ಯಾಗರ್ ಬೇಕಂದ್ರ ಅವ್ರಿಗೆ ಒಂದ್ 4 5 10 ಕುರಿ ಇಳ್ದವಪ್ಪ ಅಂದ್ರ 5 ಹೆಣ್ಣು ಮರಿ 5 ಟ್ಯಾಗರ್ ಮರಿ ಹೇಳಿದ್ರ ಅವ್ರಿಗೆ 5 4 3 ಹೆಣ್ಣು ಮರಿ ಅವ್ರು ತಗೊಂಡ್ರ ನಮಗೆ 2 ಹೆಣ್ಣು ಮರಿ 3 ಟ್ಯಾಗರ್ ಮರಿ ಹಿಂಗತೆ ಮಡ್ಕೊಂತೀವಿ ನಾವು ಇಲ್ಲ ಅವ್ರಿಗೆ ಟ್ಯಾಗರ್ ಬೇಕಂದ್ರ ಅವ್ರಿಗೆ ಟ್ಯಾಗರ್ ಕೊಡ್ತೀವಿ ಇಲ್ಲಪ್ಪ ನನಗೆ ಟ್ಯಾಗರ್ ಬೇಕಂದ್ರ ನಾವು ಉಳಿಸ್ಕೊಂತೀವಿ ಮನೆ ತಗೊಂಡ್ ಮೇಯಿಸ್ತೀವ್ರಿ ತರಕಾರಿ ಬೋಲ್ತು ಆಮೇಲೆ ಡೊಂಕಿದ್ದು ಎಲ್ಲ ವೇಸ್ಟ್ ಮಾಡಲ್ರಿ ವೇಸ್ಟ್ ಮಾಡಲ್ಲ ಹಂಗಾಗಿ ಮರಿ ಹಾಕ್ತಿವಿ ಮರಿ ಬೆಳಿತಾವ್ರಿ ಚೆನ್ನಾಗಿ ಅವು ಮೇಯಿಸಿ ಮಾರಕ್ ಹೋದ್ರ 15,000 20,000 ರೂಪಾಯಿ ಒಂದ್ ಹೋಗ್ರಿ ಒಂದೊಂದು ಈಗ ನಮ್ ಕುರಿ ಏನೋ ತಗೊಂಬಂದ್ ನಾವ್ ಮೇಯ್ಸ್ಕೊಂಡ್ಬಿಡ್ತೀವ್ರಿ ಸಣ್ಣ ಊರತ್ಲೆ ಕೊಟ್ರ ಹೋಗ್ರಿ 7,000 8,000 ಹೋಗವ್ ಅದನ್ನ ಇನ್ನೊಂದ್ 2 ತಿಂಗಳ ಮೇಯಿಸ್ಬಿಟ್ರ ಇನ್ನೊಂದ್ 15,000 10,000 ಹೋದ್ರಪ್ಪ ಅಂದ್ರ 7,000 5,000 ರೂಪಾಯಿ ಉಳಿತೈತ್ರಿ ನಮ್ ರೊಕ್ಕ ಇಲ್ಲಿ ತಗೊಂಡೋಗಿ ಚೆಲ್ಲಿ ಬಿಡ್ತೀವಿ ಚೆಲ್ಲೋದಕ್ಕಿಂತ ಅವಕ್ ಮೇಯಿಸಿದ್ವಪ್ಪ ಅಂದ್ರ ಅಲ್ಲಿ ಒಂದ್ 5,000 10,000 ಅಲ್ಲ ಅದೇ ಉಳಿತೈತಿ ಅನ್ನೋ ಸಂಕಟಕ ಮರಿ ಸಾಗಾಣಿಕೆ ಮಾಡ್ಕೊಂಡ್ರಿ ಮೂಗ್ ಪ್ರಾಣಿ ತಿನ್ಲಿ ಅಂತ ಕೋತಿ ಬರ್ತಾವ್ರಿ ಇಲ್ಲಿ ಐಸಿಂಗ ಕೋತಿ ಬಂದ ತಿಂತಾವ ಓಡಿಸ್ಬಿಡ್ತೀವಿ ಹೋಗವ ಆಮೇಲೆ ಈ ಕಡೆ ಮೂಲೆಗೆಲ್ಲ ನವಿಲ್ ತಿಂದ್ಬಿಟ್ಟವ್ರಿ ಹಿಂಗ ನವಿಲ್ ಬರ್ತಾವ್ರಿ ಸಿಗ್ತಾವ ನೋಡಕ ಸಿಗ್ತಾವ್ರಿ ಬೇಗಿನಾಗ ಮುಂಜಾನೆ 6 ಗಂಟ್ಲಿದ್ದ 7 ಗಂಟೆ ತನ ಇರ್ತಾವ್ರಿ ಇಲ್ಲಿ ಬಂದ್ ಒಬ್ರು ಯಾರು ಇದ್ರ ಬರಲ್ಲ ಹೊಲ್ದಕ್ಕ ಯಾರು ಇಲ್ಲ ನಾವು ಹೊರಗಡೆ ಇಲ್ಲೇ ಊರಾಗ ಬೇರೆ ಕೆಲಸ ಮಾಡಕತ್ತೀವಿ ಅಂದ್ರ ಬಂದ್ ಕಿತ್ತವ್ರಿ ನವಿಲ್ ಬರ್ತಾವಲ್ರಿ ಮತ್ತೆ ಓಡಿಸ್ತೀವಿ ಹೋಗವ ಮತ್ತೆ ನಾವು ಇಲ್ಲಿ ಟೈಮ್ ಏನೇ ಸಾಯಂಕಾಲ 5 ಗಂಟೆಗೆ ಬರ್ತಾವ 5 ಗಂಟೆಗೆ ಬಂದ್ ನಿಂತ್ಕೊಂಡ್ ಓಡಿಸ್ಬಿಟ್ರ ಬರಲ್ಲ ಒಳ್ಳೆ ಸಾಯಂಕಾಲ ಒಬ್ರು ಇರ್ಬೇಕಿಲ್ಲ ಸಾಯಂಕಾಲ ಒಟ್ಟು ಒಬ್ರು ಇದ್ವಪ್ಪ ಅಂದ್ರ ಏನು ಮುಗ್ಲಾಗಲ್ರಿ ಬೆಳಿ ಏನ್ ಚೆನ್ನಾಗಿರುತ್ತೆ ಯಾರು ಇಲ್ಲಪ್ಪ ಅಂದ್ರ ತಿಂದ್ ಬಿಡ್ತಾವ್ರಿ ಮಗ್ಲಾಗ ಸುಮ್ನೆ ಕುಂದ್ರಬೇಕಿಲ್ಲಿ ಒಬ್ರು ಕುಂತ್ಕಂದ್ರ ಏನಾಗಲ್ರಿ ಬೆಳಿ ಯಾರು ಇಲ್ಲಪ್ಪ ಅಂದ್ರ ಒಟ್ಟು ತಿಂತಾವ್ರಿ ಈಗ ನೋಡ್ರಿ ಅದಷ್ಟು ತಿಂದ್ ಬಿಟ್ಟವ ಈಗ ಮತ್ತೆ ಒಳ್ಳೆ ಬೀಜ ಹಾಕಿವಿ ಈಗ ಮಳೆಗಾಲದಾಗ ನೀರ್ ಬರುತ್ತಾನ ಜಾಸ್ತಿ ನೀರ್ ಬರಲ್ರಿ ಗುಡ್ದ ನೀರ್ ಬರಲ್ಲ ಈ ಕಡೆ ಆ ಕಡೆ ಹೋಗತ್ರಿ ಹಿಂಗ ಅರಿ ಐತಿ ಹಂಗ ಹೋಗ್ಬಿಡ್ತ್ರಿ ಅಚ್ಚಕ ಅಲ್ಲಿ ಹಂಗ ಅರಿ ಐತಿ ಹೋಗ್ಬಿಡ್ತೈತಿ ಅರಿ ಮಾಡ್ಬಿಟ್ರ ಅರಿ ಮಾಡ್ಯಾರ್ರಿ ಅರಿ ಮಾಡೈತಲ್ಲ ಹಂಗಾಗಿ ಅರಿಯಾಗ ಹೋಗ್ಬಿಡ್ತ್ರಿ ನೀರ ಹೊಲ್ದಾಕ ಏನ್ ಬರಲ್ರಿ ನೀರ ಹಂಗಾಗಿ ಈ ನವಿಲ್ದು ಒಂದ್ ಕಾಟ್ ನೋಡ್ರಿ ನಮ್ಗೆ ನವಿಲ ಕೋತಿ ಎಡ ನಮ್ಗೆ ಪ್ರಾಣಿ ಇದು ಮಾಡಲ್ಲ ಕಾಡಿ ಪಾಡಿ ಏನ್ ಬರ್ತೈತಿ ಬಿಡ್ರಿ ಕಾಡಿ ಏನು ಮಾಡಲ್ಲ ಪಾಡಿ ತಾನ್ ಹೋಗತಿ ಬರ್ತೈತಿ ಹೋಗತಿ ನೆಗಿಜೋಳ ಕಾಡ್ಲಿ ಹಾಕಿದ್ರ ತಿನ್ನಕ್ ಬರುತ್ತೆ ಆ ಐಟಮ್ ಹಾಕಲ್ಲ ಈ ತರಕಾರಿ ಒಳಗಂದ್ರ ನವಿಲ ಸೋತಿ ಬಳ್ಳಿನ ಚಂಡ ತಿಂದ್ ಬಿಡ್ತ್ರಿ ಸೋತಿ ಬಳ್ಳಿನ ನೋಡ್ರಿ ಈ ಆ ಕಡೆ ಎಲ್ಲಾ ತಿಂದ್ ಬಿಡತ್ರಿ ಈಗ ಈ ಹಿಂಗತೆ ಇರ್ತೈತ್ರಿ ಓಟ ಆ ಮೂಲಿ ಅಷ್ಟು ತಿಂದೈತಿ ಈಗ ಮೂಲಿ ತಿಂದ್ಬಿಟ್ಟೈತಿ ಈಗ ಈ ವಾರದ ಕಾಯಿ ಚಾಲು ಹೋಗತ್ರಿ ಹಂಗತೆ ತಿಂದ್ಬಿಟ್ಟವ ನಾವು ಸ್ವಲ್ಪ ಓಡಿಸಿದ್ವಿ ಅಂದ್ರ ಬರಲ್ಲವು ಓಡಿಸ್ಲಿಲ್ಲಪ್ಪ ಅಂದ್ರ ಬರ್ತಾವ ಈಗ ಆ ಮೂಲಿ ಊಟ ಚಾಚಿ ಮಾಡ್ಯಾವ್ರಿ ಈಗ ಬೀಜ ನಾಟಿ ಮಾಡಿವಿ ಈಗ ಅದಕ್ಕೆ
ಒಳ್ಳೆ ಮತ್ ನಾಟಿ ಮಾಡಿರಿ. ನಾಟಿ ಮಾಡೀವ್ರಿ ಈಗ. ಇಲ್ಲೇ ಬರ್ತಾವ್ರಿ ಒಂದ್ 20-30 ಅದಾವು ಬರ್ತಾವ ತಿಂತಾವ ಹೋಗಿ ಬಿಡ್ತಾವ. ದೊಡ್ಡ ಅದಾವನ. ದೊಡ್ಡ ಅದಾವ್ರಿ. ನಾವು ತಿಂತಾವ ಅಂತಂದೇಳಿ ಅವ್ ಇನ್ನೇನು ಮಾಡಿಲ್ರಿ. ಓಡಿಸ್ತೀವಿ ಹೋಗಿ ಬಿಡ್ತಾವ. ಅವನ ಮೂಕ ಪ್ರಾಣಿ ಅಲ್ಲ ಏನು ಮಾಡಕ್ ಬರಲ್ರಿ. ಅವು ಮತ್ತೆ ಅವು ಬರ್ಬೇಕ್ರಿ ಮತ್ತೆ ತಿನ್ಬೇಕು. ಅವು ಹೊಟ್ಟೆ ಇರುತ್ತಲ್ಲ ಬರೀ ಮನುಷ್ಯರಷ್ಟ ತಿಂದ್ರ ಅವು ಬದುಕದ ಹೆಂಗ್ರಿ. ಹಂಗಾಗಿ ಮತ್ತೆ ನಾವ್ ಇಲ್ಲಿ ಟೈಮ್ನಾಗ ಬರ್ತಾವ ತಿಂತಾವ ಹೋಗವು. ಇದ್ದೀವಪ್ಪ ಅಂದ್ರೆ ಓಡಿಸ್ತೀವಿ ಬರೋಗಲ್ಲ. ಇಲ್ಲಿ ಟೈಮ್ನಾಗ ಬರ್ತಾವ. ಬರ್ಲಿ ಮತ್ತೆ ಅವು ತಿನ್ಲಿ ಮತ್ತೆ ತಿನ್ಲ್ರಿ. ಮತ್ತೆ ಅವು ಒಂದ್ ಸ್ವಲ್ಪ ತಿಂದು ಉಳ್ದೇವ ನಮಗ್ರಿ ಮತ್ತೆ ಓಟ್ ನಮಗ್ ಬೇಕಂದ್ರೆ ಸಿಗಲ್ಲ. ಹೌದು ಅವಕ್ ಒಂದಿಷ್ಟು ನಮಗ್ ಒಂದಿಷ್ಟು. ಹಂಗಾಗಿ ಮೂಲಿ ಅಷ್ಟು ಇದು ಮಾಡಿ ಒಳ್ಳೆ ಹಾಕಿವ್ರಿ ಮತ್ತೆ ಬೀಜ ನಾಟಿ ಮಾಡಿ ಒಳ್ಳೆ ನಾಟಿ ಮಾಡಿವಿ. ಮತ್ತೆ ನೋಡೋದ್ರಿ ಮತ್ತೆ ಕಾಯದ ಮತ್ತೆ ಇಲ್ದ ತಿಂತಾವು ತಿನ್ನಲ್ಲ ಬಿಟ್ಟು ಬಿಡೋದ್ರಿ ಮತ್ತೆ ಏನ್ ಮಾಡಕ್ ಬರಲ್ಲ. ಕರೆಂಟಿನ ಚಾರ್ಜರಿನ ಕ್ಯಾನ್ ಐತ್ರಿ. ಆ ಕ್ಯಾನ್ ಇಲ್ಲಿ ಇಟ್ಟಿರ್ತೀವಿ. ಕ್ಯಾನ್ ಪೈಪ್ ಇಲ್ಲಿ ಹಾಕ್ತಿವ್ರಿ. ಇದು ಕಲೆಕ್ಷನ್ ಕೊಡ್ತೀವಿ. ಇದಕ್ಕೆ ಕಲೆಕ್ಷನ್ ಕೊಟ್ಟು ಬ್ಯಾರ್ಲ್ಯಾಗ ಔಷಧ ಕಲಿಸಿರ್ತೀವ್ರಿ. ಅವ್ರ ಕಂಪನಿಯವ್ರು ಹೇಳಿರ್ತಾರ ಒಂದ್ ಎಕರೆಕ್ ಇಷ್ಟು ಕ್ಯಾನ್ ಬಿಡ್ಬೇಕಂತಂದೇಳಿ. 1 ಎಕರೆ ಇತ್ತಂದ್ರ 8 ಕ್ಯಾನ್ ಬಿಡು ಅಂತಾರ್ರಿ ಇವ್ರು. ಈಗ ಅರ್ಧ ಎಕರೆ ಐತ್ರಿ ನಮ್ದು. ಅರ್ಧ ಎಕರೆಕ 4 ಕ್ಯಾನ್ ಕೊಡ್ತೀವ್ರಿ ನಾವು ಬ್ಯಾರ್ಲ್ಯಾಗ ಔಷಧ ಕಲಿಸಿಂದ. ಅಲ್ಲಿ ಕ್ಯಾನ್ ಇಟ್ಟಿರ್ತೀವಿ, ಇಲ್ಲಿ ಕಲೆಕ್ಷನ್ ಮಾಡಿರ್ತೀವಿ. ಪ್ರೆಷರ್ ಕೊಡ್ತೀರ? ಪ್ರೆಷರ್ ಕೊಟ್ಟು ಬಿಡ್ತೀರಿ. ನೀರಿನ ಜೊತೆಗೆ ಹೋಗ್ಬಿಡ್ತ ಔಷಧ. ಗಿಡಕ್ಕೆ ಹೋಗ್ಬಿಡ್ತ್ರಿ. ಎಲ್ಲ ಡ್ರಿಪ್ ಮಾಡಿವಲ್ಲ ಗಿಡಕ್ಕ ಒಂದ್ 50 ml ಹಿಂಗೆಲ್ಲ ಹೋಗ್ಬಿಡ್ತ್ರಿ. ಪ್ರತಿ ಗಿಡಕ್ಕೂ ಹೋಗುತ್ತಾ? ಪ್ರತಿ ಗಿಡಕ್ಕೂ ಹೋಗತ್ರಿ. ಯಾವ ಗಿಡಕ್ಕ ಮಿಸ್ ಅನ್ನೋದಿಲ್ರಿ. ಎಲ್ಲಾ ಗಿಡಕ್ಕ ಒಂದೊಂದ್ ಹೋಲ್ ಇರ್ತಾವ್ರಿ. ಆ ಗಿಡಕ್ಕ ಹೋಗಿ ಗೊಬ್ಬರ ಸಪ್ಲೈ ಆಗಿಬಿಡ್ತ್ರಿ. ಲೇಬರ್ ಉಳಿತಾಯ ಆಗತ್ತೆ ನೋಡ್ರಿ ಇದ್ರಾಗ. ಇಲ್ಲೇ ನಾವು ಟ್ರೆಂಚಿಂಗ್ ಮಾಡ್ತೀವ್ರಿ ಅದಕ್ಕ ಗಿಡಕ್ಕ. ಯಾವ ಸಿಸ್ಟಮ್ ಅಂತಾರ ಇದಕ್ಕ? ಟ್ರೆಂಚಿಂಗ್ ಮಾಡೋದು ಅಂತ ಹೇಳ್ರಿ. ಟ್ರೆಂಚಿಂಗ್. ಹಂಗಾಗಿ ಈಗ ಅವಾಗ ಲೇಬರ್ ಕೈಲಿ ಹಾಕ್ಸಿದ್ವಿ. ಲೇಬರ್ ಖರ್ಚು ಬಾಳ ಬರ್ತಂತ ಹೇಳಿ ಒಂದು ಚಾರ್ಜರ್ ಕ್ಯಾನ್ ತಗೊಂಡಿವಿ ನಾವು. ಎಲ್ಲಾ ಗೊಬ್ಬರನ ಇದಕ್ಕ ಕೊಡ್ಬೋದು? ಎಲ್ಲಾ ಗೊಬ್ಬರನ ಇದ್ರಾಗ ನೆನೆ ಹಾಕ್ಬೇಕ್ರಿ. ಬ್ಯಾರ್ಲ್ಯಾಗ ನೆನೆ ಹಾಕಿ ಒಂದ್ 2 ದಿವಸ ಇದು ಮಾಡಿದ್ರ ಕರಿಗ್ತತಿ. ಇದ್ರಾಗ ಕರಿಗಿದ್ಮ್ಯಾಗ ಇಲ್ಲಿ ಕ್ಯಾನ್ ಹಾಕ್ಯಂದ ಕೊಟ್ಬಿಟ್ರು ಎಲ್ಲಾ ಗಿಡಕ್ಕೆ ಹೋಗ್ಬಿಡ್ತ್ರಿ. ಯಾವ ಗೊಬ್ಬರ ಕೊಡ್ರಿ ನೀವು. ಯಾವ ಗೊಬ್ಬರ ಕೊಡ್ಬೋದು. ಆಮೇಲೆ ಅದು ಅತಿ ಕಸರ್ ಜಾಸ್ತಿ ಇತ್ತಪ್ಪ ಅಂದ್ರ ಅಲ್ಲಿ ಹೋಲ್ ಜಾಮ್ ಹೋಗ್ರಿ ಅವು. ಹಂಗಾಗಿ ಅದನ್ನ ಸೋಸ್ತೀವ್ರಿ ನಾವು. ಈಗ CN ಇದು ಆಮೇಲೆ 19 15 60 30 12 61 ಇವೆಲ್ಲ ಸೋಸಂಗಿಲ್ರಿ ಅವು. ಎಲ್ಲಾ ನೀರಿನಾಗ ಕರಿಗ್ ಬಿಡ್ತದ ಆಟೋಮೆಟಿಕ್. ಆಟೋಮೆಟಿಕ್ ಕರಿಗ್ ಬಿಡ್ತದೆ. DAP 20-20-0-13 10-26 20-24 ಇವೆಲ್ಲ ಸೋಸ್ಬೇಕ್ರಿ. ಅದನ್ನ ಜಾಸ್ತಿ ಇದು ಇರ್ತ್ರಿ. ಅದ ಪಿಸರ್ ಇರ್ತಲ್ಲ ಜಾಮ್ ಆಗಿಬಿಡ್ತಾವ. ಗಟ್ಟಿ ಇರ್ತೈತಿ. ಹಂಗಾಗಿ DAP ಪೈಪ್ ಹಾಕಿದ್ರ ಅರಿಬಿ ಹಾಕಿ ಸೋಸಿ ಟ್ರೆಂಚಿಂಗ್ ಮಾಡ್ತೀವಿ ಡ್ರಿಪ್ಪಿಗೆ. ಈ ಉಳಿಕೆದ ಐಟಮ್ CN ಎಲ್ಲದು ನಾವ್ ಏನು ಮಾಡಲ್ರಿ. ಸೀದಾ ಡೈರೆಕ್ಟರ್ ಕೊಟ್ಬಿಡ್ತೀವಿ ಅದನ್ನ. ಹಂಗಾಗಿ ನಮ್ಮ ಹೋಲ್ ಜಾಮ್ ಆಗಲ್ಲ. ಅಲ್ಲಿ ಲೇಬರ್ ಅನುಕೂಲ. ಲೇಬರ್ ಅನುಕೂಲಕ್ಕೆ ಮಡ್ಕೊಂಡಿರಿ. ಹಿಂಗತಿ ಐತಿ ನೋಡ್ರಿ. ಅದ್ರದ ಮನಿ ಮಡ್ಕೊಂಡಿವಿ. ಹಿಂದ ಮುಂದ ಮರಿಗೆ ಸಡ್ ಮಡ್ಕೊಂಡಿವಿ. ನೋಡ್ರಿ ತೋರ್ಸ ನೋಡ್ರಿ. ಬರ್ರಿ. ಏನಮ್ಮ ಏನ್ ಹೆಸರು? ಅನುಷ್ಕಾ. ಅನುಷ್. ಏನ್ ಓದಕತ್ತೇವ? 6ನೇ ಕ್ಲಾಸ್ ಓದ್ತಿ. ಇಲ್ಲಿ ಮರಿ ಅದಾವ್ರಿ ಒಳಗ. ಇಷ್ಟ ಅದಾವ್ರಿ ಮರಿ? ಈಗ 5 ಅದಾವ ನೋಡ್ರಿ. 5 ಮರಿ ಅದಾವು. ಒಂದ್ ಆಡ್ ಐತ್ರಿ. ಒಂದ್ ಆಡ್ ಐತಿ. ಇವು 4 ಹೆಣ್ಣು ಮರಿ ಅದಾವ್ರಿ. 2 ಒಂದ್ ಟ್ಯಾಗ್ರ ಮರಿ ಒಂದ್ ಓತ್ ಮರಿ ಐತ್ರಿ. ಒಂದ್ ಓತ್ ಮರಿ ಐತಿ. ಮೊದ್ಲು ಜಾಸ್ತಿ ಮಾಡಿದ್ನಂದ್ರಲ್ಲ? ಮೊದ್ಲು 15 ಹಾಕಿದ್ವಿ. 15 ಹಾಕಿದ್ವಿ. ಇವು 5 ನಮ್ಮೂರ್. ಇದು ಅಜ್ಜಂದ್ರಿ. ಊರಾಗ ಅಲ್ಲೇ ಮಾಡ್ತಾರಲ್ರಿ. ಅದ ಅಜ್ಜನ್ ಮೇಸಕತ್ತೀರಿ. ಮೊಹರಂಗ್ ಬಿಟ್ಟಿರ್ತೀರಿ? ಮೊಹರಂಗಿಗೆ ಕೊಟ್ಬಿಡದ್ರಿ ಒಳ್ಳೆ ಮೇಸಿ. ಇದು ಟಗರ್ ಮರಿ ಇದೆ. ಇದು ಹೆಣ್ಣು ಮರಿ ಅದ. ಟಗರ್ ಮರಿ ಅಂದ್ರೆ ಅದು ತಗೊಂಬಂದಿದ್ರಿ? ಇಲ್ರಿ, ನಮ್ ಕುರಿ ಅಂದವ್ರಿ. ಅದ ನಮ್ಮ ಕುರಿ ಅದಾವಲ್ರಿ. ನಿಮ್ ಕುರಿ? 15 ಕುರಿ ಅದಾವ್ರಿ ನಮ್ ಕುರಿ ಅಂದ್ರಿ. ಅದ ಇದು ಆಡ್ರಿ. ಇದು ಮೊನ್ನೆ ಹೇಳ್ದೈತಿ. 2 ಹೆಣ್ಣು ಮರಿ ಹೇಳ್ದೈತಿ. ಆಕಳ ಏನ್ ಮಾಡಿಲ್ಲ? ಆಕಳ ಏನಿಲ್ರಿ. ನಮ್ಮ ಇವ್ ಮರಿ ಅದ ನೋಡ್ರಿ. 5. ಎಷ್ಟು ಮಕ್ಳು? ಎಷ್ಟು ಜನ ರೀ? 3 ಮಕ್ಳ್ರಿ. ಒಬ್ಬ ಗಂಡ್ಮಗ, 2 ಹೆಣ್ಮಕ್ಳ್ರಿ. 2 ಹೆಣ್ಮಕ್ಳು. ಏನೇನ್ ಓದಾಕತ್ತಾರ? ಒಬ್ರು 5ನೇ ಕ್ಲಾಸ್ ಓದ್ತಾರಿ ಮಗ. ಒಬ್ಬ ಮಗಳು 6ನೇ ಕ್ಲಾಸ್. ಒಬ್ಬ ಮಗಳು 7ನೇ ಕ್ಲಾಸ್ ಓದ್ತಾರ. 7ನೇ ಕ್ಲಾಸ್ ಓದ್ತಾಳ. 3 ಮಕ್ಳು ಶಾಲಿ ಹೋಗ್ತಾರ್ರಿ. 3 ಶಾಲಿಗೆ ಹೋಗ್ತಾರ. ಅಂದ್ರ ಸ್ವಲ್ಪ ಊರು ದೂರ ಆಗೋದ್ರಿಂದ ಅನುಕೂಲ. ನೀವು ಬಿಟ್ಟು ಬರ್ತೀರಿ? ಬೆಳಗ್ಗೆ ಟೈಮ್ ಬಿಟ್ಟು ಬರ್ತೀವ್ರಿ ನಾವು. ಖಾಲಿ ಇದ್ರ ಇಲ್ಲಪ್ಪ ಅಂದ್ರೆ ಹೋಗಿ ಬಿಡ್ತಾರ. ನಡ್ಕಂತ ಹೋಗ್ಬಿಡ್ತಾರ. ಇಲ್ಲಿ ಅವ್ರು ಹೊಲಕ್ ಬಂದಿರ್ತಾರ. ಬೈಕ್ ಹೋಗಿರ್ತಾವ್ರಿ. ತಿರ್ಸಂದ್ ಹೋಗಾರ. ಹೌದು. ಮತ್ತೆ ಹೊಳ್ಳಿ ಬಂದ್ಬಿಡ್ತಾರ. 4-5 ಗಂಟೆ ಸಾಲಿ ಬಿಡ್ತ್ರಿ. 5 ಗಂಟೆ ಎಲ್ಲ ಬಂದ್ಬಿಡ್ತಾರ ಹೊಳ್ಳಿ ನಡ್ಕಂತ. ತಿರ್ಸಂದ್ ಬರ್ತೀವ್ರಿ. ಈಗ ಆಡು ಒಂದೇ ಯಾಕೆ ಸಾಕೊಂಡ್ರಿ? ಒಂದೇ ಯಾಕೆ ಸಾಕೊಂಡ್ರಿ? ಇದು ಮನಿಗೆ
ಬೇಕಂತಂದೇಳಿ ಸಾಕ್ಯಂದಿವ್ರಿ. ಅಂದ್ರೆ ಹಾಲಿನ ಹಾಲಿಗೆ ಚಾಕ ಹ್ಮ್. ಬೇಕಾಗತ್ತಂತೇಳಿ ಒಂದ್ ಹಾಕ್ಯಂದಿವ್ರಿ ಅದನ್ನ. ಸಾಕೊಂಡಿರಿ. 2 ಇದ್ದುರಿ, ಒಂದ್ ಇದಾಗ್ಬಿಡ್ತ್ರಿ, ಅದು ಸಿಡಿ ಬಂದ್ ಹೋಗ್ಬಿಡ್ತಿ. ಇದು ಒಂದ್ ಐತ್ರಿ ಈಗ. ಮತ್ ಮೊನ್ನೆ ಹೇಳ್ದೈತ್ರಿ 2 ಹೆಣ್ಮರಿ ಹೇಳ್ದೈತಲ್ಲ. ಎಷ್ಟ್ ಮರಿ ಆಗೈತಿ? 2 ಮರಿ ಹೇಳ್ದೈತ್ರಿ. 2 ಮರಿ ಆಗೈತಿ. 2 ಹೆಣ್ಮರಿ ರೀ ಅವು. ಹೆಣ್ಮರಿ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ? ಚಿಕ್ಕದಾಗ ಒಂದು ಶೆಡ್ ಮಾಡ್ಕೊಂಡ್ರಲ್ಲ. ಇದು ಫಸ್ಟ್ ನಾವ ಕಟ್ತೀವಲ್ರಿ ಕೆಲಸ, ನೀವು ಕೆಲ್ಸ ಮಾಡ್ಕೊಂತೀವಲ್ಲ, ಹಂಗಾಗಿ ಮೆಟೀರಿಯಲ್ ಅಷ್ಟ ಒಂದ್ 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡಿವಿ. ಹಿಂದ್ಗಡೆ ಮನೆ ಮಾಡ್ಕೊಳಕಾದ್ರ. ಆಮೇಲೆ ಮುಂದ್ ಮಾಡತ್ನಾಗ ಒಂದ್ 50,000, 2.5 ಲಕ್ಷ ಆಗೈತಿ ನೋಡ್ರಿ. 2.5 ಲಕ್ಷ ಶೆಡ್ಗೆ ಎಲ್ಲ ರೌಂಡ್ ಹಿಂಗೈತೆ ಮೆಸ್ ಮಾಡಿವ್ರಿ. ಸುತ್ತಲಿ ಮೆಸ್ ಹಾಕಿ ಸುತ್ತಲಿ ಮೆಸ್ ಮಾಡ್ಕೊಂಡಿರಿ. ನಾಯಿ ಪಾಯಿ ಏನಿರ್ತಾವ, ರಾತ್ರಿ ಚಿರಿತಿ ನಾಯಿ ಒತ್ತೊಂದ್ ಹೋಗತ್ರಿ ಬಂದ. ಹಂಗಾಗಿ ಸಡ್ನ್ಯಾಗ ಇರ್ತಾವೆಲ್ಲ ನಾಯಿ ಮರಿ ಒಳಗಡೆ ಒಳಗೆ ಇರ್ತಾವ್ರಿ. ಅಂತೇಳಿ ಮೆಸ್ ಮಾಡ್ಕೊಂಡು ಮೆಸ್ ಮಾಡ್ಕೊಂಡ್ಬಿಡ್ರಿ. ಎಲ್ಲ ಗಾಳಿ ಆಡ್ತೈತಿ. ಆಮೇಲೆ ನಮ್ಗೆ ಸೇಫ್ಟಿನ ಐತ್ರಿ, ಸೇಫ್ಟಿ ಮಾಡ್ಕೊಂಡಿವಿ. ಹೌದು, ಅಡವಿ ಹೊರಗಡೆ ಇರೋದ್ರಿಂದ ಅನುಕೂಲ. ಹೊರಗೆ ಇರೋದ್ರಿಂದ ಈಗ ಕುರಿಯರು ಎಲ್ಲ ಇಲ್ಲಿ ರಪ್ದೇಟಿ ಹಾಕಿರ್ತಾರಿ. ಹಾಕಿದ ಹೊತ್ನ್ಯಾಗ ಒತ್ತೊಂದ್ ಹೋಗತ್ರಿ ಬಂದ್. ನಾಯಿನೂ ಓರ್ತೈತಿ, ಕುರಿನೂ ಓರ್ತೈತಿ, ಎಲ್ಲ ಒತ್ತೊಂದ್ ಹೋಗೋ ಸಂಟಕ. ಹಂಗಾಗಿ ರೌಂಡ್ ಮೆಸ್ ಮಾಡ್ಕೊಂಡ್ಬಿಡ್ರಿ. ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ಹಿಂಗತೆ ಮಾಡ್ಕೊಂಡ್ರೆ ಎಲ್ಲ ಸೇಫ್ಟಿ ಬೇಸ್ರಿ. ಈಗ ಚಿರ್ತಿ ಕಾಟ ಇಲ್ದಲ್ಲ ಹಂಗ ಬಿಟ್ಟು ಹೋಗಾರ, ಹಂಗ ನಡಿತೈತಿ. ನಮ್ದು ಗುಡ್ಡ ಸೆನೆಪ್ ಆಗುತ್ತೆ. ಸೆನೆಪ್ ಆಗುತ್ತೆ ಅಂದ್ ಸಲುವಾಗಿ ಹಿಂಗ್ ಮಾಡ್ಕೊಂಡ್ಕ ನಮಗೆ ಸೇಫ್ಟಿ. ಮಗ್ಳು ಯಾರು ಗುಡ್ಡ ಹೊತ್ತಿಗೆ ಚಿರ್ತಿ ಕಾಟ ಹಿಂಗೈತೆ ಅಂದ್ರೆ ಹಿಂಗೈತೆ ಮಾಡ್ಕೋಬೇಕ್ರಿ ಸಡ್ಡ. ಹಂಗಂದ್ರೆ ಎಲ್ಲ ಸೇಫ್ಟಿ ಇರ್ತಾವ. ಫಕೀರಪ್ಪರ, ನಿಮ್ಮ ಹೊಲಕ್ ಬಂದು ನಿಮ್ಮ ಶೆಡ್ ಮನಿ ಎಲ್ಲ ತೋರಿಸಿದ್ರಿ, ಬಹಳ ಖುಷಿ ಆಯ್ತು ನಮ್ಗೆ. ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ.